ಮಿಸ್ಟರಿ ಮೂವಿಯಲ್ಲಿ ಟ್ರಾಫಿಕ್ ಪೊಲೀಸ್, ಈಗ ಸಾರಿಗೆ ಸಚಿವ. ನಮಸ್ಕಾರ ವೀಕ್ಷಕರೇ. ಸಿನಿಮಾ ಕಥೆಗಳನ್ನು ಮೀರಿಸುವಂತಹ ಟ್ವಿಸ್ಟ್ಗಳು ಕೇವಲ ಬೆಳ್ಳಿ ಪರದೆ ಮೇಲೆ ಮಾತ್ರ ನಡೆಯಲ್ಲ, ರಿಯಲ್ ಲೈಫ್ ನಲ್ಲೂ ನಡೆಯುತ್ತೆ ಅನ್ನೋದಕ್ಕೆ ಪಕ್ಕದ ತಮಿಳುನಾಡಿನಲ್ಲಿ ನಡೆದಿರೋ ಈ ಘಟನೆಯೇ ಸಾಕ್ಷಿ. ತಮಿಳುನಾಡು ರಾಜಕೀಯದಲ್ಲಿ ಈಗ ಒಂದು ಬಿರುಗಾಳಿ ಎದ್ದಿದೆ. ದಳಪತಿ ವಿಜಯ್ ಸಿನಿಮಾದಲ್ಲಿ ಸಣ್ಣದೊಂದು ಟ್ರಾಫಿಕ್ ಪೊಲೀಸ್ ಪಾತ್ರ ಮಾಡಿದ್ದ ವ್ಯಕ್ತಿ ಇವತ್ತು ಅದೇ ವಿಜಯ್ ಅವರ ಸಚಿವ ಸಂಪುಟದಲ್ಲಿ ಅತ್ಯಂತ ಪ್ರಮುಖವಾದ ಸಾರಿಗೆ ಸಚಿವನಾಗಿದ್ದಾರೆ. ಹೌದು, ಎಲೆಕ್ಟ್ರಿಷಿಯನ್ ಆಗಿದ್ದ ಒಬ್ಬ ಸಾಮಾನ್ಯ ಅಭಿಮಾನಿ ಇವತ್ತು ಇಡೀ ರಾಜ್ಯದ ಸಾರಿಗೆ ವ್ಯವಸ್ಥೆಯನ್ನೇ ನಿಯಂತ್ರಿಸುವ ಮಂತ್ರಿಯಾಗಿದ್ದಾರೆ. ಯಾರು ಆ ವ್ಯಕ್ತಿ? ಈ ರೋಚಕ ಸ್ಟೋರಿ ಏನು ಕಂಪ್ಲೀಟ್ ಆಗಿ ಹೇಳುತ್ತೀವಿ, ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ತಮಿಳುನಾಡಿನಲ್ಲಿ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ವಿಸ್ತರಣೆ ಯಾವುದೇ ಕಮರ್ಷಿಯಲ್ ಸೂಪರ್ ಹಿಟ್ ಮೂವಿ ಸ್ಕ್ರಿಪ್ಟ್ ಗಿಂತ ಕಮ್ಮಿ ಇಲ್ಲ. ಈ ಕಥೆಯ ಹೀರೋ ಬೇರೆ ಯಾರು ಅಲ್ಲ, ಅವರೇ ತಮಿಳನ್ ಪಾರ್ಥಿಬನ್. ಕೆಲವೇ ತಿಂಗಳುಗಳ ಹಿಂದೆ ತೆರೆ ಕಂಡಿದ್ದ ದಳಪತಿ ವಿಜಯ್ ಅವರ ಸೂಪರ್ ಹಿಟ್ ಮೂವಿ ದಿ ಗೋಟ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ನಿಮಗೆ ನೆನಪಿರಬಹುದು. ಆ ಸಿನಿಮಾದಲ್ಲಿ ಒಂದು ಸಣ್ಣ ದೃಶ್ಯದಲ್ಲಿ ಟ್ರಾಫಿಕ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದವರೇ ಈ ಪಾರ್ಥಿಬನ್. ಸಿನಿಮಾದಲ್ಲಿ ಬಂದು ಹೋಗುವ ಆ ಸಣ್ಣ ಪಾತ್ರ ಇವತ್ತು ಇಡೀ ತಮಿಳುನಾಡು ರಾಜಕೀಯಾದ್ಯಂತ ಸೌಂಡ್ ಮಾಡ್ತಾ ಇರೋದಕ್ಕೆ ಕಾರಣ ಸಿಎಂ ವಿಜಯ್ ತಗೊಂಡಿರೋ ಒಂದು ಭರ್ಜರಿ ನಿರ್ಧಾರ. ನಿಮ್ಗೆ ಗೊತ್ತಿರಲಿ, ತಮಿಳನ್ ಪಾರ್ಥಿಬನ್ ಮೂಲತಃ ಒಬ್ಬ ಸಾಮಾನ್ಯ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದವರು ಮತ್ತು ದಳಪತಿ ವಿಜಯ್ ಅವರ ಕಟ್ಟ ಅಭಿಮಾನಿ. ವಿಜಯ್ ರಾಜಕೀಯಕ್ಕೆ ಬರುವುದಕ್ಕಿಂತ ಮುಂಚಿನಿಂದಲೂ ಅವರ ಫ್ಯಾನ್ಸ್ ಅಸೋಸಿಯೇಷನ್ ನಲ್ಲಿ ಸಕ್ರಿಯರಾಗಿದ್ದವರು. ಪಾರ್ಥಿಬನ್ ಅವರ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಗುರುತಿಸಿದ ವಿಜಯ್ ಮೊದಲು ತಾವೇ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಅವಕಾಶ ನೀಡಿದ್ರು. ಯಾವಾಗ ವಿಜಯ್ ರಾಜಕೀಯ ಪಕ್ಷ ಕಟ್ಟಿ ಚುನಾವಣೆ ಕಣಕ್ಕೆ ಇಳಿದ್ರು, ಆಗ ಪಾರ್ಥಿಬನ್ಗೆ ಸೇಲಂ ಸೌತ್ ಕ್ಷೇತ್ರದಿಂದ ಸ್ಪರ್ಧಿಸಲು ಟಿಕೆಟ್ ನೀಡಲಾಯಿತು. ಮೊದಲ ಬಾರಿಗೆ ಚುನಾವಣೆಗೆ ನಿಂತ ಪಾರ್ಥಿಬನ್ ಭರ್ಜರಿ ಜಯ ಸಾಧಿಸಿ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶಿಸಿದರು. ಆದರೆ ಟ್ವಿಸ್ಟ್ ಅಲ್ಲಿಗೆ ಮುಗಿಯಲಿಲ್ಲ. ಈಗ ಮುಖ್ಯಮಂತ್ರಿ ವಿಜಯ್ ತಮ್ಮ ಸಂಪುಟದಲ್ಲಿ ಪಾರ್ಥಿಬನ್ಗೆ ನೇರವಾಗಿ ಸಾರಿಗೆ ಸಚಿವ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಪಟ್ಟವನ್ನೇ ಕಟ್ಟಿದ್ದಾರೆ. ಸಿನಿಮಾದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿದ್ದವನಿಗೆ ರಿಯಲ್ ಲೈಫ್ ನಲ್ಲಿ ಇಡೀ ರಾಜ್ಯದ ಸಾರಿಗೆ ಇಲಾಖೆಯನ್ನೇ ಮುನ್ನಡೆಸುವ ಜವಾಬ್ದಾರಿ ಸಿಕ್ಕಿದೆ. ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಇವತ್ತು ದೇಶವೇ ತಿರುಗಿ ನೋಡುವಂತೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಿರೋ ದಳಪತಿ ವಿಜಯ್ ಅವರ ಈ ಮಾಸ್ ನಿರ್ಧಾರದ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ತಮಿಳುನಾಡು ರಾಜಕೀಯ ಹಾಗೂ ಸಿನಿಮಾ ಲೋಕದ ಲೇಟೆಸ್ಟ್ ಅಪ್ಡೇಟ್ಸ್ ಪಡೆಯಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.